ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷನಾಗಿದ್ದ ನನಗೆ ಅಧಿಕಾರ ಒಡಂಬಡಿಕೆಯ ಒಪ್ಪಂದ ಹಾಗೂ ಮಾತಿನ ಪ್ರಕಾರ 2.5 ವರ್ಷಗಳವರೆಗಿನ ಅಧ್ಯಕ್ಷ ಹುದ್ದೆ ನೀಡದೆ ಸಂಘದ ಹಾಲಿ ಅಧ್ಯಕ್ಷ ಎಂಡಿ ಕುಮಾರ್, ಮಾಜಿ ಅಧ್ಯಕ್ಷ ಪಿ ಮಂಜುನಾಥ್ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಎಸ್ಎನ್ ಕೆಂಪೇಗೌಡ ಅವರುಗಳು ಮೋಸ ವಂಚನೆ ಮಾಡಿದರು ಎಂದು ಸಂಘದ ಮಾಜಿ ಉಪಾಧ್ಯಕ್ಷ ಎಚ್ಆರ್ ಸುರೇಂದ್ರ ಕುಮಾರ್ ಆಪಾದಿಸಿದರು. ಇದು ಸುಳ್ಳು ಎನ್ನುವುದಾದರೆ ಗಣಪತಿ ದೇವಸ್ಥಾನದಲ್ಲಿ ಬಂದು ಅವರುಗಳು ಆಣೆ ಪ್ರಮಾಣ ಮಾಡಲಿ ಎಂದು ಸುದ್ದಿಗೋಷ್ಠಿಯಲ್ಲಿ ಸವಾಲು ಹಾಕಿದರು. ಮಕ್ಕಳಿಗೆ ಪಾಠ ಬೋಧನೆ ಮಾಡುವವರು ಅನ್ಯಾಯದ ಮಾರ್ಗದಲ್ಲಿ ನಡೆಯಬಾರದು, ಅದು ಶಿಕ್ಷಕರಿಗೆ ಒಳ್ಳೆಯದಾಗುವುದಿಲ್ಲ, ಜೊತೆಗೆ ಶೋಭೆ ತರುವಂತದ್ದಲ್ಲ. ಪಿ ಮಂಜುನಾಥ್ ಅಧ್ಯಕ್ಷರಾಗಿ ಆಯ್ಕೆಯಾದ ವೇಳೆ ಮುಂದಿನ 2.5 ವರ್ಷಗಳು ಸುರೇಂದ್ರ ಕುಮಾರ್ ಅವರು ಅಧ್ಯಕ್ಷರಾಗಿ ಮುಂದುವರಿಯುವುದು ಎಂಬುದಾಗಿ ಪತ್ರ ಸಿದ್ಧಪಡಿಸಲಾಗಿತ್ತು. ಆದರೆ 2.5 ವರ್ಷ ಕಳೆದ ನಂತರ ಅಧಿಕಾರ ನೀಡಲು ಅವರುಗಳು ಒಪ್ಪಲಿಲ್ಲ. ಕೊನೆಗೆ ಪಿ ಮಂಜುನಾಥ್ ಅವರು ನಿವೃತ್ತಿಯಾದಾಗಲೂ ನನಗೆ ಅಧ್ಯಕ್ಷ ಹುದ್ದೆ ನೀಡಲಿಲ್ಲ. ಸಂಘದ 4 ಮುಂದಿನ ನಿರ್ದೇಶಕರು ಬಲದೊಂದಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಜಿಲ್ಲಾ ಹಾಗೂ ರಾಜ್ಯ ಸಂಘಕ್ಕೆ ಅನುಮೋದನೆಗೆ ಪತ್ರ ಬರೆದರೂ ಕ್ಯಾರೆ ಎನ್ನಲಿಲ್ಲ. 5 ವರ್ಷಗಳ ಪೂರ್ಣಾವಧಿ ಕಾರ್ಯದರ್ಶಿಯಾಗಿದ್ದ ಎಂಡಿ ಕುಮಾರ್ ಅವರು ರಾಜ್ಯ ಸಂಘದ ಅಧ್ಯಕ್ಷ ಸಹಿಯುಳ್ಳ ಪತ್ರ ತಂದು ನಾನೇ ಅಧ್ಯಕ್ಷ ಎಂದು ಬಿಂಬಿಸಿಕೊಳ್ಳುವ ಮೂಲಕ ನನಗೆ ಮಾತಿನ ಪ್ರಕಾರ ಅಧ್ಯಕ್ಷ ಹುದ್ದೆ ನೀಡದೆ ವಂಚಿಸಿದರು. ಹೀಗಾಗಿ ತಾಲೂಕಿನ ಶಿಕ್ಷಕರು ಗಡ್ಡ ಚಂದ್ರಶೇಖರ್ ನೇತೃತ್ವದಲ್ಲಿ ಶಿಕ್ಷಕರ ತಂಡವನ್ನು ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಪದವೀಧರ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಂಕೆ ವಿಜಯಕುಮಾರ್, ಶಿಕ್ಷಕರಾದ ಎಂಎಚ್ ಸೋಮಣ್ಣ, ನಂಜುಂಡಪ್ಪ, ಬೆಟ್ಟೇಗೌಡ, ಎಂಸಿ ಶ್ರೀನಿವಾಸ್, ಎಸ್ಎನ್ ರಾಜು, ರವಿ, ಕೆಎನ್ ನಾಗರಾಜು, ಸಿಎನ್ ಯುವರಾಜು, ಎಚ್ಎನ್ ಸೋಮಶೇಖರ್, ವಿ ವೆಂಕಟೇಶ್, ಎಂಬಿ ಕರುಣಾಕುಮಾರ್ ಇತರರಿದ್ದರು. ಪಾಂಡವಪುರ ತಾಲೂಕಿನ ಇಂದಿನ ಚುನಾವಣೆಯಲ್ಲಿ ನಾವು ಗಡ್ಡ ಚಂದ್ರ ಟೀಮ್ನಿಂದ 6 ಜನ ಮತ್ತು ನಮ್ಮ ತಂಡದಿಂದ 6 ಜನ ಮತ್ತು ಅವರ ಟೀಮಿಂದ ಗಡಚಂದ್ರ ಟೀಮ್ನಿಂದ 4 ಜನ ಆಯ್ಕೆಯಾಗಿದ್ದು, ಆಯ್ಕೆಯಾದಂಥ ಸಂದರ್ಭದಲ್ಲಿ ನಾವು 6 ಜನರು ಸಹ ಈಗ ಅಲ್ಲಿ ಎಂಡಿ ಕುಮಾರ್ ಅವರ ಮನೆಯಲ್ಲಿ ನಾವು ಸಭೆಯನ್ನು ಸೇರಿ ಯಾರು ಅಧ್ಯಕ್ಷರಾಗಬೇಕು, ಯಾರು ಉಪಾಧ್ಯಕ್ಷರಾಗಬೇಕು ಅನ್ನೋ ಒಂದು ಸಭೆಯನ್ನು ಸೇರಿದ್ದು. ಅದಕ್ಕೆ ಹಿರಿಯರಾದಂತಹ ಎಸ್ ಪರಮೇಶ್ ಅವರು, ವಿ ಪುಟ್ಟರಾಜು, ದೊರಸ್ವಾಮಿ ಗೌಡರು, ಕೆ.ಸಿ. ಕುಮಾರಸ್ವಾಮಿ ಹಾಗೂ ವಿಜಯ್ ಕುಮಾರು, ಹಾಗೆ ಈಗ ಅಲ್ಲಿ NGO ಅಧ್ಯಕ್ಷರಾಗಿರೋಂಥ ಕೆಂಪೇಗೌಡರು, ಎಸ್ಎನ್ ಕೆಂಪೇಗೌಡರು ಸಹ ಸೇರಿಕೊಂಡು ಒಟ್ಟು ಒಂದು 12-15 ಜನ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ಮೊದಲನೇ ಅವಧಿಗೆ ಪಿ ಮಂಜುನಾಥ್ ಅವರು 2.5 ವರ್ಷ ಅಧ್ಯಕ್ಷರಾಗಿ ಇನ್ನು 2 ವರ್ಷಗಳ ಕಾಲ ನನಗೆ ಅಂದರೆ ಸುರೇಂದ್ರ ಕುಮಾರ್ ಅವರಿಗೆ ಅಧ್ಯಕ್ಷರಾಗಿ ಮಾಡ್ಕೊಳ್ಳೋದು. 5 ವರ್ಷವೂ ಸಹ ಎಂಡಿ ಕುಮಾರ್ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ 2.5 ವರ್ಷ ಸುರೇಂದ್ರ ಕುಮಾರ್, ನಂತರ ಮಂಜುಳಾ ಅಂತ ಹೇಳಿದರು. ಹಾಗೆ ನಂತರ ಮಹಿಳಾ ಉಪಾಧ್ಯಕ್ಷರಾಗಿ ಸುಮಂಗಳನವ್ರನ್ನ ನೇಮಕ ಮಾಡಿದರು. ಇದಾದ ನಂತರ ಇದಾದ ಮೇಲೆ ಒಂದು ಕೈ ಬರವಣಿಗೆಯನ್ನು ಸಹ ಒಂದು ಸಹಿ ಹಾಕ್ಸಿದ್ರು. ಬರವಣಿಗೆ ಬರೆದು 2 ವರ್ಷ ಮಾತುಕತೆ ಆಗಿತ್ತಲ್ಲ, ಅದನ್ನು ಒಂದು ಬರವಣಿಗೆ ಬರೆದು ಅಲ್ಲಿದ್ದಂಥ 10-12 ಜನ, ನಾವೊಂದು 6 ಜನ ಇದ್ದೋ, ಲೀಡ್ರುಗಳು ಒಂದು 6 ಜನ ಇದ್ದರು. ಅಲ್ಲಿದ್ದಂಥ ಟೀಚರ್ ಕೈಲಿ ಒಂದು ಸಹಿ ಹಾಕಿ ಆ ಸಹಿಯಾದ ಪತ್ರವನ್ನು ಸಹ ಎಸ್ಎನ್ ಕೆಂಪೇಗೌಡರು ನನ್ನ ಹತ್ರ ಇರಲಿ ಅಂತೇಳಿ ಮಡಿಕೊಂಡಾದಮೇಲೆ ಈ ರೀತಿ ಕಾರ್ಯಕ್ರಮಗಳು ನಡೀತಾ ಬಂದು ಸುಗಮವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಭಾಗವಹಿಸ್ತಿದ್ದೋ, ಎಲ್ಲ ಕಾರ್ಯಗಳು ನಡೀತಾ ಇದ್ದೋ. 2.5 ವರ್ಷ ಕಳೆದ ನಂತರದ ಮೇಲೆ ಅದು ಮಾತಿನ ಪ್ರಕಾರ ನಮಗೆ ಅಧ್ಯಕ್ಷರನ್ನ ಬಿಟ್ಕೊಡಿ ಅಂತೇಳಿ ನಾವು ಕೇಳ್ಕೊಂಡಾಗ ಇಲ್ಲ ಕೊಡಿಗೆ ಬರೋಕ್ಕಿಲ್ಲ, ಬರೋಕ್ಕಿಲ್ಲ ಅಂದ್ಕೊಂಡು ಅವರು ಉದಾಸೀನ ಮಾಡಿ ಸ್ಟಾರ್ಟ್ ಮಾಡಿದ್ರು. ಆಗ ನಾವು ಒಂದು ಸಲ ಉಪಾಧ್ಯಕ್ಷರಾದಂಥ ಸುಮಂಗಳವರ ಮನೆಯಲ್ಲೂ ಸಹ ನಾವು ಒಂದು ಸಲ ಮೀಟಿಂಗ್ ಸೇರಿದೋ. ಅಲ್ಲಿಗೂ ಸಹ ಕೆಲವರು ಲೀಡ್ರುಗಳು, ನಾವು ಲೀಡ್ರು ಅಂತ ಬಂದಿದ್ದವರು ಸಹ ಅಲ್ಲಿಗೆ ಬರಲಿಲ್ಲ. ಕೆಲವು ಲೀಡ್ರುಗಳು ಬಂದರು. ಈ ಮಂಜುನಾಥ್ ಆಗ್ಬೋದು, ಕುಮಾರ್ ಆಗ್ಬೋದು, ಎಸ್ಎನ್ ಕೆಂಪೇಗೌಡರು ಆಗ್ಬೋದು, ಯಾರೂ ಆ ಸಭೆಗೆ ಬರಲಿಲ್ಲ. ಅದಾದ 8 ದಿವಸ ತಿರ್ಗಾ ಮತ್ತೊಂದು ಸಲ ಗುರುಭವನದ ಹತ್ರ ಸೇರೋಣ ಅಂತ ಹೇಳಿದಾಗ ಆ ಗುರುಭವನದ ಕೀನ ಬಾಗಿಲನ್ನ ತೆಗೀಲಿಲ್ಲ ಎಂಡಿ ಕುಮಾರ್ ಅವರು. ಹಂಗೆ ಕೊಡೋಕೆ ಬರೋಕ್ಕಿಲ್ಲ ಸರ್, ಅದು ನಾವೇನು ಸಂಘದ ಚಟುವಟಿಕೆ ಮಾಡೋಕ್ಕೆ ನಾವು ಕೇಳಿದ್ದು, ಅದಕ್ಕೂ ನಾವು ಕೊಡೋಕೆ ಬರೋಕ್ಕಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ವಿಚಾರ ನಮ್ಮ ತಾಲೂಕಿನ ಶಿಕ್ಷಕರಿಗೆ ಸಾಮಾನ್ಯವಾಗಿ ಗೊತ್ತಿರೋಕ್ಕಿಲ್ಲ. ಇಂಥ ಅವತ್ತು ನಮಗೆ 2 ವರ್ಷ ಬಿಟ್ಕೊಡ್ಬೇಕಾಯಿತು, ಅದರಲ್ಲೂ ನಮಗೆ ಸಹ ಮೋಸವನ್ನು ಮಾಡಿದ್ರು. ಹಾಗಾಗಿ ಈಗ ಚುನಾವಣೆ ಬಂದಿದೆ. ಚುನಾವಣೆಯಲ್ಲಿ
ಈಗ 7 ಜನ ನಮ್ಮ ಅಭ್ಯರ್ಥಿಗಳು ನಿಂತಿದ್ದಾರೆ. ಅದರಲ್ಲಿ ಈಗ ಮುಖ್ಯವಾಗಿ ಚುನಾವಣೆಗೆ ಭಾಗವಹಿಸಬೇಕು, ಸ್ಪರ್ಧಿಸಬೇಕು ಅನ್ನೋ ಟೀಚರ್ಸ್ನೇ 21 ಜನನ ಕೈ ಬಿಟ್ಟಿದ್ದಾರೆ. ಜೊತೆಗೆ GPT ಟೀಚರ್ಸ್ ಸಹ ಇವರು ಕೈ ಬಿಟ್ಟು ರಾಜಕೀಯನ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ನಾವು ಮಂಜುನಾಥನ ಅವ್ರನ್ನ ಆಯ್ಕೆ ಮಾಡುವಾಗ ನಮ್ಮನ್ನ ಆಯ್ಕೆ ಮಾಡೋರು ಟೀಚರ್ಸು, ನಿರ್ದೇಶಕರ. ನಾವು ನಿರ್ದೇಶಕರೆಲ್ಲ ಸೇರಿ ಪದಾಧಿಕಾರಿಗಳನ್ನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮಾಡಿದ್ದು. ಅವತ್ತು ಮಂಜುನಾಥ್ ಅವ್ರನ್ನ ಅಧ್ಯಕ್ಷರು ಮಾಡಿದಾಗ ನಾವೇ ನಿರ್ದೇಶಕರೆಲ್ಲ ಸೇರಿ ನಾವು 6 ಜನ ಸೇರಿಕೊಂಡು ತೀರ್ಮಾನ ಮಾಡಿದ್ದು. 2ನೇ ಸಲ ಈಗ ನನಗೆ ಬಿಟ್ಟುಕೊಟ್ಟಾದ್ಮೇಲೆ ಇವರು ನಿವೃತ್ತಿ ಆದಮೇಲೆ ನಾವು ಅಧ್ಯಕ್ಷ ಆಗಬೇಕು ಅಂತ ಹೊಂಟಾಗ ಇವರು ಸಹಕಾರ ಕೊಡಲಿಲ್ಲ. ಆಗ ವಿರೋಧಿ ಬಣ ಅಂದರೆ ಗಡ್ಡ ಚಂದ್ರನ ಬಣದ 4 ಜನ ಸೇರಿ ನಾವು ಆಯ್ಕೆ ಮಾಡಿಕೊಂಡು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಪ್ರತಿಯನ್ನು ರಾಜ್ಯ ಸಂಘಕ್ಕೆ ಮತ್ತು ಜಿಲ್ಲಾ ಸಂಘಕ್ಕೆ ಕಳಿಸುವ. ನಾವು ಇದನ್ನು ಅನುಮೋದನೆ ಮಾಡಿಕೊಡಿ, ಇಲ್ಲ ಅಂದರೆ ಬಂದು ಚುನಾವಣೆ ಮಾಡಿಕೊಡಿ ಅಂಥೇಳಿ 2 ಸಂಘಕ್ಕೂ ನಾವು ಜಿಲ್ಲಾ ಸಂಘ ಮತ್ತು ರಾಜ್ಯ ಸಂಘಕ್ಕೆ ಎರಡಕ್ಕೂ ನಾವು ಮನವಿನ ಕೊಟ್ಟು, ಆದರೆ ಅವರು ಯಾವುದಕ್ಕೂ ವಿಚಾರನೇ ಮಾಡಿಲ್ಲ. ನಮ್ಮದು ತಪ್ಪು ಅಂತ ಗೊತ್ತಿರೋ ಅವರು ನೋಟಿಸ್ ಕೊಡ್ಬೋದಾಯ್ತಲ್ಲ, ನಮಗೆ ನೀವು ಮಾಡ್ತಾ ಇರೋದು ಕಾನೂನು ಬಾಹಿರ, ಈ ರೀತಿ ಮಾಡ್ಬೋದು ಅಂತ ಹೇಳ್ಬೋಯ್ತು. ನಾವು 5 ಜನದಿಂದ ಬಹುಮತದಿಂದ ಆಯ್ಕೆಯಾದರೂ ಅಧ್ಯಕ್ಷರಲ್ಲವಂತೆ. ಅವರು 3 ಜನ ಅಧ್ಯಕ್ಷರಾಗಿ ಜಿಲ್ಲಾ ಸ್ಟೇಟ್ ಅಧ್ಯಕ್ಷರಿಂದ ಒಂದು ಪತ್ರದಲ್ಲಿ ಸೈನ್ ಹಾಕಿ ಬಂದು ಅವ್ರು ನಾನೇ ಅಧ್ಯಕ್ಷರು ಅಂತಂದೇಳಿ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಕರ ವೃಂದಕ್ಕೆ ಈ ರೀತಿ ನಾವು ಮಕ್ಕಳಿಗೆ ಪಾಠ ಮಾಡೋರೇ ಈ ರೀತಿ ಅನ್ಯಾಯದ ದಾರಿಯಲ್ಲಿ ಹೋಗೋದಾದರೆ ನಾವೇನು ನ್ಯಾಯದಕ್ಕೆ ಹುಡುಕಾಗುತ್ತೆ. ಹಾಗಾಗಿ ಮುಂದಿನ ಶಿಕ್ಷಕರಿಗೆ ಒಳ್ಳೆಯ ರೀತಿಯಲ್ಲಿ ಸಹಾಯ ಆಗಲಿ. ಈಗ ನಿಂತಿರುವಂಥ ಶಿಕ್ಷಕರನ್ನ ಗೆಲ್ಲಿಸ್ಲಿ. ಈ ರೀತಿ ಅನ್ಯಾಯ ಎಲ್ಲೂ ಆಗೋದು ಬೇಡ ಅಂತೇಳಿ ನಾನು ಮತ್ತೊಮ್ಮೆ ಕೈ ಮುಂದೆ ಇದು ನಾನು ಈಗ ಗಣಪತಿ ದೇವಸ್ಥಾನ ಮುಂದ್ಗಡೆ ಹೇಳ್ತಾ ಇದ್ದೀನಿ. ನಾವು ಅವತ್ತು ಚುನಾವಣಾ ಒಪ್ಪಂದದ ಬಗ್ಗೆ ಸಹಿ ಹಾಕಿಸಿದ ಪತ್ರವನ್ನು ನಾವು ಕೆಂಪೇಗೌಡ ಕೈಲೇ ಕೊಟ್ಟು, ನಾನು ಕೆಂಪೇಗೌಡರಿಗೆ 2 ಸಲ ಫೋನ್ ಮಾಡಿದವರು ಫೋನ್ ತೆಗೀನಿಲ್ಲ. ಸರ್ ಹಿಂಗೆ ಆಯ್ತದೆ ಬನ್ನಿ, ಅದೇನು ತೀರ್ಮಾನ ಮಾಡಿ ಪತ್ರ ಕೊಡಿ ಅಂತ ಅವರು ಹೇಳಲಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಯಾಕೆ ದೇವಸ್ಥಾನ ಹತ್ರನೇ ಬಂದು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ಕಾರಣ ಇಷ್ಟ. ನಾನು ಹೇಳ್ತಾ ಇರೋದ್ರಲ್ಲಿ ಒಂದೇ ಒಂದು ಮಾತು, ನಾನು ಹೇಳ್ತಾ ಇರೋದು ಸುಳ್ಳು ಅನ್ನೋದಾದರೆ ಅವರು ಬಂದಿಲ್ಲಿ ಪ್ರೆಸ್ ಮೀಟ್ ಮಾಡಲಿ, ಪ್ರಮಾಣನೆ ಮಾಡಲಿ, ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ನಾವಂತೂ ಇರೋಷ್ಟು ದಿವಸ ಶಿಕ್ಷಕರ ಸೇವೆ ಮಾಡಬೇಕು, ಆದಷ್ಟು ಒಳ್ಳೇದು ಮಾಡ್ತೀವಿ, ಕೆಟ್ಟದಂತೂ ಬಯಸಿಕ್ಕಿಲ್ಲ. ಹಂಗೆ ಹೇಳ್ತಾ ನಾನು ಮತ್ತೆ ಮುಗಿಸ್ತೀನಿ.